ಸುಮಾರು 10 ವರ್ಷಗಳ ಹಿಂದೆ ಇದೇ ಶ್ರೀಲಂಕಾ ಸಾಕಷ್ಟು ಸಂಘರ್ಷಗಳಿಗೆ ಸಾಕ್ಷಿಯಾಗಿತ್ತು, ಸಾಕಷ್ಟು ರಕ್ತ ಸಿಕ್ತ ಅಧ್ಯಾಯಕ್ಕೆ ಸಾಕ್ಷಿಯಾಗಿತ್ತು. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ LTT ಉಗ್ರರು. ಇವರಿಂದಾಗಿ ಇಡೀ ಶ್ರೀಲಂಕಾದಲ್ಲಿ ಶಾಂತಿಯ ವಾತಾವರಣವೇ ನೆಲೆಸ್ತಾ ಇರಲಿಲ್ಲ. ಸಾಕಷ್ಟು ರೀತಿಯಲ್ಲಿ ಸಂಘರ್ಷಣಕ್ಕೆ ಕಾರಣವಾಗ್ತಾ ಇರ್ತಿತ್ತು. ಆದ್ರೆ 10 ವರ್ಷಗಳಿಂದ ಸಂಪೂರ್ಣವಾಗಿ ಇಡೀ ಶ್ರೀಲಂಕಾದಲ್ಲಿ ಶಾಂತಿ ನೆಲೆಸಿತ್ತು. 10 ವರ್ಷಗಳ ಹಿಂದೆ ಶ್ರೀಲಂಕಾದ ಆರ್ಮಿ LTT ಉಗ್ರನ ಸಂಪೂರ್ಣವಾಗಿ ನಿರ್ನಾಮವನ್ನ ಮಾಡಿತ್ತು. ಈ 10 ವರ್ಷಗಳ ನಂತರ ಶ್ರೀಲಂಕಾದಲ್ಲಿ ಈ ರೀತಿಯಾದಂಥ ಯಾವುದೇ ಗಲಾಟೆ ಆಗಲಿ, ಸಂಘರ್ಷ ಆಗಲಿ, ಬಾಂಬ್ ಸ್ಫೋಟ ಆಗಲಿ ಯಾವುದು ಕೂಡ ನಡೀತಾ ಇರಲಿಲ್ಲ. ಇಡೀ ಶ್ರೀಲಂಕಾದ ಜನರೆಲ್ಲರೂ ಕೂಡ ಬಹಳ ನೆಮ್ಮದಿಯಿಂದ ಅಲ್ಲಿ ಬದುಕನ್ನ ನಡೆಸ್ತಾ ಇದ್ರು. ನಿನ್ನೆ ಯಾರು ಕೂಡ ನಿರೀಕ್ಷೆನ ಮಾಡಿರಲಿಲ್ಲ, ಇದ್ದಕ್ಕಿದ್ದ ಹಾಗೆ ಬಾಂಬ್ ಸ್ಫೋಟ ಆಗುತ್ತೆ. ಮೊದಲ ಬಾಂಬ್ ಸ್ಫೋಟ ಆದಾಗ ಯಾರು ಕೂಡ ಅಷ್ಟಾಗಿ ಭಯ ಭೀತಿಗೆ ಒಳಗಾಗಿರಲಿಲ್ಲ. ಆದ್ರೆ ಕೇವಲ 6 ಗಂಟೆಗಳ ಅಂತರದಲ್ಲಿ 8 ಕಡೆ ಬಾಂಬ್ ಸ್ಫೋಟ ಆಗುತ್ತೆ. ಚರ್ಚ್ ಆಗಿರಬಹುದು, ಐಷಾರಾಮಿ ಹೋಟೆಲ್ಗಳಾಗಿರ್ಬಹುದು, ಹೀಗೆ ಹೆಚ್ಚೆಚ್ಚು ಜನ ಎಲ್ಲಿ ಓಡಾಡ್ತಾರೋ, ಜನನಿಬಿಡ ಪ್ರದೇಶಗಳು ಎಲ್ಲೆಲ್ಲಿದಾವೋ ಅದೆಲ್ಲವನ್ನ ಕೂಡ ಗುರಿಯಾಗಿಸಿಕೊಂಡು ಉಗ್ರರು ದಾಳಿಯನ್ನ ನಡೆಸ್ತಾರೆ. ಸಾಕಷ್ಟು ಜನ ಸಾವನ್ನಪ್ತಾರೆ. ಎಲ್ಲ ಕಡೆ ನೆರಳಾಟ, ಚೀರಾಟ ಇಂಥದ್ದೇ ಕೇಳಿ ಬರ್ತಾ ಇರುತ್ತೆ. ಇಲ್ಲಿಯವರೆಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಹೆಚ್ಚು ಕಡಿಮೆ 250ರಿಂದ 290 ಜನರು ಸಾವನ್ನಪ್ಪಿದ್ದಾರೆ. ಕೇವಲ ಶ್ರೀಲಂಕನ್ನರು ಮಾತ್ರವಲ್ಲ, ವಿದೇಶಿಗರು ಕೂಡ, ಭಾರತೀಯರು ಸೇರಿದಂತೆ ಬೇರೆ ಬೇರೆ ದೇಶದವರು ಕೂಡ 40ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 600ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ದಾರೆ. ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಶ್ರೀಲಂಕಾ ಸರ್ಕಾರವೇ ಬೆಚ್ಚಿ ಬೀಳುತ್ತೆ. ಈ ಶ್ರೀಲಂಕಾ ಸರ್ಕಾರಕ್ಕೆ ಮೊದಲೇ ಮಾಹಿತಿ ಇರುತ್ತೆ, ಗುಪ್ತಚರ ಇಲಾಖೆ ಮಾಹಿತಿ ತಿಳಿಸಿರುತ್ತೆ, ಸುಮಾರು 11 ದಿನಗಳ ಹಿಂದೆ ಈ ರೀತಿಯಾದಂತಹ ದೊಡ್ಡ ಮಟ್ಟದ ದಾಳಿ ಆಗ್ಬಹುದು ಅಂತೇಳಿ. ಆದರೆ ಶ್ರೀಲಂಕಾ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳುಕೊಂಡಿರೋದಿಲ್ಲ. ಇದೇ ಒಂದು ಕಾರಣಕ್ಕಾಗಿ ಶ್ರೀಲಂಕಾ ಸರ್ಕಾರ ಇಷ್ಟು ದೊಡ್ಡ ಮೊತ್ತದ ಬೆಲೆಯನ್ನ ತೆರಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇಷ್ಟೆಲ್ಲ ಆಯ್ತು. ಸದ್ಯದ ಒಂದಷ್ಟು ಅಪ್ಡೇಟ್ಸ್ ಗಳನ್ನು ನೋಡ್ತಾ ಹೋಗೋಣ. ಇನ್ನೂ ಕೂಡ ಶ್ರೀಲಂಕಾ ಜನರಲ್ಲಿ ಭಯ ಮಾತ್ರ ಕಡಿಮೆ ಆಗಿಲ್ಲ. ಕ್ಷಣ ಕ್ಷಣಕ್ಕೂ ಕೂಡ ಅವರಲ್ಲಿ ಯಾವುದೇ ಕ್ಷಣದಲ್ಲೂ ಬಾಂಬ್ ಒಂದಷ್ಟು ಸ್ಫೋಟಗೊಳ್ಳಬಹುದು, ಯಾವ ಗಲ್ಲಿಗಳಲ್ಲಿ, ಯಾವ ರಸ್ತೆಯಲ್ಲಿ ಬಾಂಬ್ ಅನ್ನು ಹುದುಗಿಸಿಟ್ಟಿದ್ದಾರೋ ಎನ್ನುವಂತ ಭಯ ಇದೆ. ಇದಕ್ಕೆ ಕಾರಣ ಅಂದ್ರೆ ಸುಮಾರು 87 ಬಾಂಬ್ ಡಿಟೋನೇಟರ್ಸ್ ಪತ್ತೆಯಾಗಿದೆ. ಈಗಾಗಲೇ ಶ್ರೀಲಂಕಾ ಸರ್ಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆಯನ್ನ ಮಾಡಿದೆ. ಎಲ್ಲ ಕಡೆ ಈಗಾಗಲೇ ನಿಷೇಧಾಜ್ಞೆಯನ್ನ ಹೇರಿಕೆ ಮಾಡಲಾಗಿದೆ. ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳದವರು ಇರಬಹುದು, ಅಥವಾ ಪೊಲೀಸ್ ಅಧಿಕಾರಿಗಳಿರ್ಬೋದು, ಅಥವಾ ಶ್ರೀಲಂಕಾದ ಆರ್ಮಿ ಇರಬಹುದು, ಎಲ್ಲ ಕಡೆಗಳಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. ಇಡೀ ಕೊಲಂಬೋ ರಸ್ತೆಗಳನ್ನ ಜಾಲಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಬಾಂಬ್ ಇಟ್ಟಿದ್ದಾರೆ ಎಲ್ಲ ಕಡೆ ಪತ್ತೆಯನ್ನ ಮಾಡಿ ನಿಷ್ಕ್ರಿಯಗೊಳಿಸ್ತಾ ಇದ್ದಾರೆ. ಆದರೂ ಕೂಡ ಒಂದಷ್ಟು ಭಯ ಇದೆ. ಎಲ್ಲೆಲ್ಲಿ ಬಾಂಬ್ಗಳನ್ನು ಹುದುಗಿಸಿಟ್ಟಿದ್ದಾರೋ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಚರ್ಚ್, ಹೋಟೆಲ್ಗಳು ಎಲ್ಲಿಟ್ಟಿದ್ದಾರೋ ಏನು ಕೂಡ ಗೊತ್ತಿಲ್ಲ. ಹೀಗಾಗಿ ಎಲ್ಲ ಕಡೆ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಇದೀಗಷ್ಟೇ ಒಂದು ಬಾಂಬ್ ಸ್ಫೋಟಗೊಂಡಿದೆ, ನಡು ರಸ್ತೆಯಲ್ಲಿಯೇ ಬಾಂಬ್ ಸ್ಫೋಟಗೊಂಡಿದೆ. ಬಾಂಬ್ ಅನ್ನ ನಿಷ್ಕ್ರಿಯ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗಿದೆ. ಆ ಬಾಂಬ್ ಬ್ಲಾಸ್ಟ್ ಆಗಿದ್ದಂತ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಆ ದೃಶ್ಯಾವಳಿಗಳು ಈಗಾಗಲೇ ನಾವು ಸ್ಕ್ರೀನ್ ಮೇಲೂ ಕೂಡ ಗಮನಿಸ್ತಾ ಇದ್ವಿ. ಬಹಳ ಭಯಾನಕವಾಗಿದೆ. ಹೀಗಾಗಿ ಶ್ರೀಲಂಕಾ ಜನ ಇನ್ನೂ ಕೂಡ ಭಯ ಭೀತಿಗೊಳಗಾಗಿದ್ದಾರೆ. ಯಾವ ಕ್ಷಣದಲ್ಲಿ ಯಾವ ರೀತಿಯಾದಂತಹ ಬಾಂಬ್ ಸ್ಫೋಟಗೊಳ್ಳಬಹುದು ಅಂತ ಹೇಳಿ. ಹೀಗಾಗಿ ಎಲ್ಲ ಕಡೆ ಪ್ರಮುಖ ರಸ್ತೆಗಳಿದ್ದಾವಲ್ಲ ಶ್ರೀಲಂಕಾದ ರಾಜಧಾನಿ ಕೊಲಂಬೋ, ಆ ರಸ್ತೆಗಳೆಲ್ಲವನ್ನು ಕೂಡ ಜನರನ್ನ ತೆರವುಗೊಳಿಸ್ತಾ ಇದ್ದಾರೆ. ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಶ್ರೀಲಂಕಾದ ಕೊಲಂಬೋ ದೊಡ್ಡ ಪ್ರವಾಸಿ ತಾಣ. ಸಾಕಷ್ಟು ಜನ ಬರ್ತಾರೆ ಬೀಚ್ಗಾಗಿರ್ಬೋದು, ಬೇರೆ ಬೇರೆ ಪ್ರವಾಸಿ ತಾಣಗಳನ್ನ ನೋಡೋದಕ್ಕೆ. ಹೀಗಾಗಿ ಬಂದಂತ ಪ್ರವಾಸಿಗರೆಲ್ಲರನ್ನೂ ಕೂಡ ಬೇರೆ ಬೇರೆಗೆ ಕಳುಹಿಸಿಕೊಡಲಾಗ್ತಾ ಇದೆ. ಯಾರನ್ನೂ ಕೂಡ ರಸ್ತೆಯಲ್ಲಿ ನಿಲ್ಲೋದಿಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ಪ್ರತಿದಿನ ಜನರಿಂದ ಗಿಜುಗುಡುತ್ತಿದ್ದಂತ ರಸ್ತೆ, ಪ್ರಮುಖ ವಾಣಿಜ್ಯ ಚಟುವಟಿಕೆಯ ಕೇಂದ್ರವಾಗಿದ್ದಂತ ರಸ್ತೆ ಇವತ್ತು ಖಾಲಿಯಾಗಿದೆ. ಸಂಪೂರ್ಣವಾಗಿ ನಿರ್ಜನವಾದಂತಹ ಪ್ರದೇಶದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಪೊಲೀಸರಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಇನ್ನು ಕನ್ನಡಿಗರ ವಿಚಾರಕ್ಕೆ ನೋಡೋದಾದ್ರೆ ಸಾಕಷ್ಟು ಜನ ಕನ್ನಡಿಗರು ಕೂಡ ಶ್ರೀಲಂಕಾದ ಕೊಲಂಬೋಗೆ ಹೋಗಿದ್ರು. ಇದೇ ಫಸ್ಟ್ ಟೈಮ್ ಅಲ್ಲ, ಕರ್ನಾಟಕದವರು ಸಾಕಷ್ಟು ಜನ ಹೋಗ್ತಾನೆ ಇರ್ತಾರೆ ಶ್ರೀಲಂಕಾದ ಕೊಲಂಬೋಕ್ಕೆ, ಪ್ರವಾಸಕ್ಕಾಗಿರ್ಬಹುದು, ಬೇರೆ ಬೇರೆ ಕೆಲಸಗಳಿಗಾಗಿರ್ಬಹುದು, ಒಂದಷ್ಟು ದಿನ ರಿಲ್ಯಾಕ್ಸ್ಗೆ ಮಾಡ್ಕೊಂಡು ಬರೋಣ ಅಂತಲೂ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ. ನಿನ್ನೆಯೂ ಕೂಡ ಸಾಕಷ್ಟು ಜನ ಹೋಗಿದ್ರು. ಈಗಾಗಲೇ ಕನ್ನಡಿಗರು 5 ಜನ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಜನ ನಾಪತ್ತೆಯಾಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಭಾರತ ಸರ್ಕಾರದಿಂದ ವಿಶೇಷ ನೋಡಲ್ ಅಧಿಕಾರಿಯನ್ನು ಕೂಡ ನೇಮಕ ಮಾಡಲಾಗಿದೆ. ರಾಯಭಾರ ಕಚೇರಿಯೊಂದಿಗೆ ನಿರಂತರವಾದಂತಹ ಸಂಪರ್ಕದಲ್ಲಿದ್ದಾರೆ. ಯಾರ್ಯಾರು ಕನ್ನಡಿಗರು ಅಲ್ಲಿಗೆ ಹೋಗಿದ್ರು, ಯಾವ್ಯಾವ ಹೋಟೆಲ್ನಲ್ಲಿ ತಂಗಿದ್ರು, ಅದರಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜನ ನಾಪತ್ತೆಯಾಗಿದ್ದಾರೆ, ಎಲ್ಲ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳ್ತಾ ಹೋಗೋದಾದ್ರೆ ಹರೀಶ್ ಪುತ್ರನ್ ಒಂದು ಕಾಲದಲ್ಲಿ ಅಂದ್ರೆ ಸುಮಾರು 10 ವರ್ಷಗಳಿಂದ ಈಚೆಗೆ ಸಂಪೂರ್ಣವಾದಂತಹ ಶಾಂತಿ ಇತ್ತು, ಪೀಸ್ಫುಲ್ ವಾದಂತಹ ವಾತಾವರಣ ಇತ್ತು ಶ್ರೀಲಂಕಾದಾದ್ಯಂತ. ಆದ್ರೆ ಮತ್ತೊಮ್ಮೆ ಶ್ರೀಲಂಕಾ ಜನರ ಆ ಶಾಂತಿ ಸಂಪೂರ್ಣವಾಗಿ ಕದಡಿ ಹೋಗಿದೆ. ಇನ್ನೂ ಕೂಡ ಜನರೆಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಯಾವ ಕಾರಣಕ್ಕಾಗಿ ಉಗ್ರರು ಶ್ರೀಲಂಕಾವನ್ನ ಟಾರ್ಗೆಟ್ ಮಾಡಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ.
ಭಾರತದ ಮೇಲೆ ವೈಷಮ್ಯಕ್ಕೆ ಏನಾದ್ರೂ ಭಾರತದ ಆಪ್ತ ರಾಷ್ಟ್ರ ಅಥವಾ ಭಾರತ ನೆರೆ ರಾಷ್ಟ್ರ ಎನ್ನುವ ಕಾರಣಕ್ಕಾಗಿ ಶ್ರೀಲಂಕಾದ ಮೇಲೆ ದಾಳಿಯನ್ನು ನಡೆಸಿದ್ದಾರೋ ಅಥವಾ ಬೇರೆ ಏನಾದ್ರೂ ಕಾರಣಕ್ಕಾಗಿ ಒಂದು ಕಾಲದಲ್ಲಿ ಗೊತ್ತಿರುವ ಹಾಗೆ ಬುದ್ಧರು ಹಾಗೆ ಮುಸ್ಲಿಮರ ನಡುವೆ ಒಂದು ಹಗ್ಗ ಜಗ್ಗಾಟ ಇತ್ತು, ಯುದ್ಧದ ವಾತಾವರಣ ನಿರ್ಮಾಣವಾಗಿತ್ತು. ಮತ್ತೊಮ್ಮೆ ಅದೇ ಕಾರಣಕ್ಕಾಗಿ ಧರ್ಮದ ವಿಚಾರಕ್ಕೆ ಏನಾದ್ರೂ ದಾಳಿ ನಡೆದಿರಬಹುದು, ಅದ್ಯಾವುದು ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಸದ್ಯ ಶ್ರೀಲಂಕಾದ ಪರಿಸ್ಥಿತಿ ಭಯ ಭೀತಿಯ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಿಕ್ಕೆ ಅಥವಾ ಆರ್ಮಿ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಿಕ್ಕೆ ಇದೀಗ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಹರೀಶ್ ಪುತ್ರನ್.